ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಆನ್ಲೈನ್ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. 21/12/2025 ನಡೆದಿರ್ತಕ್ಕಂತಹ ಕೆಇ ಬೋರ್ಡ್ ನಡೆಸಿರ್ತಕ್ಕಂಥ ಪರೀಕ್ಷೆಯಲ್ಲಿ ಸಾಮಾನ್ಯ ಕನ್ನಡ ಪತ್ರಿಕೆಯ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಮಾಡ್ತಕ್ಕಂತಹ ಒಂದು ಪ್ರಯತ್ನ. ಈ ವಿಶೇಷವಾಗಿ ಏನಪ್ಪ ಅಂತ ಕೇಳಿದರೆ, ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಿಂದ ನೇರವಾಗಿ 27 ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಭಾಳ ಖುಷಿಯ ವಿಚಾರ. ಜೊತೆಗೆ ಈ ಕೆಇ ಬೋರ್ಡ್ ನಡೆಸ್ತಕ್ಕಂಥ ಪರೀಕ್ಷೆಗಳಲ್ಲಿ ನಾನು ಈಗಾಗಲೇ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಪ್ರಶ್ನೆ ಪತ್ರಿಕೆಗಳು ಹಿಂಗೂ ಬರ್ಬೋದು ಅಂತಕ್ಕಂಥದ್ದನ್ನು ಹಲವಾರು ರೀತಿಯಲ್ಲಿ ಪ್ರಯೋಗದ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದ್ದು ಸ್ನೇಹಿತರೆ. ಆ ಪ್ರಯೋಗದ ರೂಪವಾಗಿಯೇ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಂವಹನ ಪತ್ರಿಕೆ ಬಂದಿದೆ. ಅದು ಕೂಡ ಅತ್ಯಂತ ಖುಷಿಯ ವಿಚಾರ. ಏಕೆಂದರೆ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ಒಂದೇ ಆ್ಯಂಗಲ್ನಲ್ಲಿ ನೋಡಿದರೆ ಆ ಪ್ರಶ್ನೆ ಪತ್ರಿಕೆ ಸರಿಯಾಗಿ ವಿಶ್ಲೇಷಣೆ ಅನಿಸ್ಕೊಳ್ಳಲ್ಲ. ಯಾಕಂದರೆ ಹಲವಾರು ಆ್ಯಂಗಲ್ಗಳನ್ನು ನೋಡಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾರೆ. ಅದರಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಪ್ರಾಯೋಗಿಕ ಮತ್ತು ಪ್ರಯೋಗವನ್ನು ಭಾಳ ಚೆನ್ನಾಗಿ ಪ್ರಶ್ನೆ ಪತ್ರಿಕೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಈಗ ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಪದಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತೇಳಿ. ಇಲ್ಲಿ ನೋಡ್ರಿ, ಸಹಜ ಧಾತು ಅಂತಕ್ಕಂಥದ್ದು, ಕೂರ್ ಅಂತಕ್ಕಂಥದ್ದು ಸಹಜ ಧಾತು. ಕೂರ್ ಅಂದ್ರೆ ಕುಳಿತುಕೊಳ್ಳು ಅಥವಾ ಕುಳಿತುಕೋ ಅಂಥೇಳಿ. ಈ ಕೂರ್ ಅಂತಕ್ಕಂಥ ಪದ ಮೂಲದಲ್ಲಿ ಇರ್ತಕ್ಕಂಥ ಧಾತುನೇ, ಅದೇನು ಸಾಧಿತ ಧಾತು ಅಲ್ಲ. ಹಸಿಯಡು ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಇದೊಂದು ಹಸಿಯಡು ಅಂತಕ್ಕಂಥ ಪದ ಇದೊಂದು ನಾಮಪದವಾಗಿದೆ. ಅಂದ್ರೆ ಕತ್ತಿ ವರಸೆ ಅಂತೇಳಿ. ಹಸಿಯಡು ಅಂದರೆ ಏನೋ ಕತ್ತಿ ವರಸೆ ಅಂಥೇಳಿ. ಇನ್ನು ಮಗು ಅಂತಕ್ಕಂಥದ್ದು ಇಲ್ಲಿ ಏನು ಕೊಟ್ಟಾನಪ್ಪ ಅಂತ ಕೇಳಿದ್ರೆ ಪುಲ್ಲಿಂಗ ಅಂತ ಕೊಟ್ಟ. ನಾವು ಮೂರೇ ಲಿಂಗ ನೋಡ್ತೀವಿ ಕನ್ನಡದಲ್ಲಿ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತೇಳಿ. ಅದೇನೇ ಇರಲಿ, ಆದರೂ ಇದು ಮಗು ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ನಪುಂಸಕಲಿಂಗ. ನಾವು ನಿತ್ಯ ನಪುಂಸಕಲಿಂಗ ಅಂತ ಬಳಸ್ಬೋದು, ಆದರೆ ಕನ್ನಡದಲ್ಲಿ ಮೂರೇ ಲಿಂಗ ಇರುವುದರಿಂದ ಇದು ನಪುಂಸಕಲಿಂಗ. ಆದರೆ ಇಲ್ಲಿ ಪುಲ್ಲಿಂಗ ಅಂಥೇಳಿ ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಳ್ ಅಂತಕ್ಕಂಥ ಪದ ಇದೆ. ನೋಡಳ್ ಅಂದ್ರೆ ನೋಡುವುದಿಲ್ಲ ಅಂಥೇಳಿ. ಅಂದರೆ ಇದೊಂದು ನಿಷೇಧಾರ್ಥಕ ಕ್ರಿಯಾಪದ ಅಂಥೇಳಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಒಂದು ಎ, ಇನ್ನೊಂದು ಡಿ ಅಂಥೇಳಿ. ಎ ಮತ್ತು ಡಿ ಅಂಥೇಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ತಾನು ಕೊಡಗ ಪರರನ್ನು ಅಣಕಿಸಿತು ಅಂಥೇಳಿ. ಇಲ್ಲಿ ಒಂದು ಗೆರೆ ಎಳೆದಿರತಕ್ಕಂಥ ಪದ ಇದು ಯಾವ ವ್ಯಾಕರಣದ ವಿಶೇಷವನ್ನು ಗುರುತಿಸಿ ಅಂತೇಳಿ. ನಾವು ಹಲವಾರು ರೀತಿ ಕ್ಲಾಸ್ ಮಾಡಬೇಕಾದ್ರೆ ನಾವು ಭಾಳ ಸಲ ಹೇಳಿವಿ. ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿದಾಗ ಪ್ರಥಮ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ ಅಂಥೇಳಿ ಮಾತಾಡ್ತೀವಿ. ಈ ಅರ್ಥಾತ್ಮಕ ಸರ್ವನಾಮದೊಳಗೆ ಬರ್ತೈತಿ. ಅದು ಯಾವ ಸರ್ವನಾಮದಲ್ಲಿ ಬರ್ತೈತಿ? ಅರ್ಥಾತ್ಮಕ ಸರ್ವನಾಮ ಅಂತಕ್ಕಂಥದ್ದು. ಈ ಅರ್ಥಾತ್ಮಕ ಸರ್ವನಾಮ ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ಸ್ 2. ಅರ್ಥಾತ್ಮಕ ಸರ್ವನಾಮ ಏನು ಬರ್ತಾವೆ ಅಂದ್ರೆ ತಾನು, ತಾವು, ತನ್ನಿಂದ, ತನಗಾಗಿ, ತನಗೋಸ್ಕರ ಅಂತ ಏನು ಬಳಸ್ತೀವೋ ಇವು ಅರ್ಥಾತ್ಮಕ ಸರ್ವನಾಮಗಳಾಗಿರ್ತಾವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿಯಾಗಿರ್ತಕ್ಕಂಥ ಉತ್ತರ 2. ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಅಂಥೇಳಿ ನೋಡ್ರಿ, ಅರ್ಥ ಮಾಡ್ಕೋಬೇಕು. ಯಾವುದು ತಪ್ಪಾಗಿದೆ ಅಂಥೇಳಿ. ಇಲ್ಲಿ ನೋಡ್ರಿ, ಉತ್ತಮ ಪುರುಷ ಅಂತ ಕೊಟ್ಟಾನೆ ಇಲ್ಲಿ ಫಸ್ಟ್. ಉತ್ತಮ. ಮಾಡುವೇನ್ ಅಂದರೆ ಉತ್ತಮ ಅಂದ್ರೆ ಏನೋ ನಾವು ಈಗಾಗಲೇ ಮಾತಾಡಿದ ಹಾಗೆ ಉತ್ತಮ ಪುರುಷಕ್ಕೆ ಏನಪ್ಪ ಅಂತ ಕೇಳಿದ್ರೆ ನಾನು ಉತ್ತಮ ಪುರುಷ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ನಾನು ಏನಿದು ಉತ್ತಮ ಪುರುಷ. ಮಧ್ಯಮ ಪುರುಷ ನೀನು ಅಂತಕ್ಕಂಥದ್ದು ಗೊತ್ತಿದೆ. ಪ್ರಥಮ ಪುರುಷ ಅವನು ಅಂತಕ್ಕಂಥದ್ದು ಗೊತ್ತಿದೆ. ಓಕೆನಾ? ಇಲ್ಲಿ ನಾನು ಮತ್ತು ನಾವು ಇವೆರಡು ಏನಾಕಾವಪ್ಪ ಅಂತ ಕೇಳಿದ್ರೆ ಉತ್ತಮ ಪುರುಷನೇ ಆಗ್ತಾವೆ. ನೀನು ಮತ್ತು ನೀವು ಇವೆರಡು ಏನಾಗ್ತಾವಪ್ಪ ಅಂತ ಕೇಳಿದ್ರೆ ಮಧ್ಯಮ ಪುರುಷ ಆಗ್ತಾವೆ. ಅವನು, ಅವರು ಇವೆರಡು ಏನಾಗ್ತಾವಪ್ಪ ಅಂತ ಕೇಳಿದ್ರೆ ಪ್ರಥಮ ಪುರುಷ ಆಗ್ತಾವೆ. ಮಾಡು ವೈ ಅಂತೈತಲ್ಲ, ಮಾಡುವಿರಿ ಅಂದಂಗದು. ಏನಂದಂಗದು? ಮಾಡುವಿರಿ ಅಂದರೆ ನೀವು ಮಾಡುವಿರಿ ಅಂತಕ್ಕಂಥದ್ದು. ಉತ್ತಮ ಪುರುಷನೂ ಸರಿ, ಇದರಲ್ಲಿ ಮಧ್ಯಮ ಪುರುಷನೂ ಸರಿ, ಪ್ರಥಮ ಪುರುಷನೂ ಸರಿ. ಅರ್ಥಾತ್ಮಕ ಸರ್ವನಾಮ ಈಗಾಗಲೇ ಹಿಂದಿನ ಕ್ವಶನ್ನಲ್ಲಿ ಮಾತಾಡಿದ ಹಾಗೆ ಇದು ಅರ್ಥಾತ್ಮಕ ಸರ್ವನಾಮ. ಡಿ ಮಾತ್ರ ಏನಾಗಿದೆಪ್ಪ ಅಂತ ಕೇಳಿದರೆ ಇಲ್ಲಿ ತಪ್ಪಾಗಿದೆ. ಯಾವುದು ಮಾತ್ರ ತಪ್ಪಾಗಿದೆ? ಡಿ ಮಾತ್ರ ತಪ್ಪಾಗಿದೆ. ಆದ್ದರಿಂದ ಅರ್ಥಾತ್ಮಕ ಸರ್ವನಾಮ ಅಂತಕ್ಕಂಥದ್ದು ತಾನು, ತಾವು ಬರುತ್ತೆ, ನೀನು, ನೀವು ಅಲ್ಲ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತೇಳಿ. ಈ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂದಾಗ ಒಂದು ದಿಕ್ಕು ಇದೆ, ಉಳಿದವೆಲ್ಲ ಏನದಾವಪ್ಪ ಅಂತ ಕೇಳಿದರೆ ಸರ್ವನಾಮವನ್ನು ಒಳಗೊಂಡಿರ್ತಕ್ಕಂಥ ಪದಗಳದಾವು. ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ 1ನೇ ಉತ್ತರ
ಮೂಡಣ ಅಂಥೇಳಿ. ಯಾವಡನ? ಮೂಡಣ. ಮೂಡಣ ಅಂದ್ರೆ ಪೂರ್ವ ದಿಕ್ಕು ಅಂಥೇಳಿ. ಓಕೆ, ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತೇಳಿ ನೋಡ್ರಿ. ಹೇಳಿಕೆಗಳು ಎಷ್ಟು ತಪ್ಪಾಗಿವೆ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಚಿಹ್ನೆಗಳ ಬಗ್ಗೆ ಪರಿಜ್ಞಾನ ಚೆನ್ನಾಗಿತ್ತು ಅಂದರೆ ಇದ್ರ ಬಗ್ಗೆ ನಾವು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಅರ್ಥೈಸ್ಕೊಳ್ಬೋದು. ನೋಡ್ರಿ, ಒಂದು ಪೂರ್ಣ ವಿರಾಮವಿಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವಾರು ಅನರ್ಥಗಳಿಗೆ ಆಸ್ಪದ ಉಂಟಾಗುತ್ತದೆ. ಒಂದು ಅಲ್ಪ ವಿರಾಮರೂ ಆಗಲಿ ಪೂರ್ಣ ವಿರಾಮರೂ ಆಗಲಿ ಅವು ಇಲ್ಲದೆ ಹೋದರೆ ಏನಾಗತ್ತಪ್ಪ ಅಂತ ಕೇಳಿದರೆ ಒಂದು ವಾಕ್ಯ ಕೊಟ್ಟಾಗ ಅದು ಪೂರ್ಣ ವಿರಾಮ ಇಲ್ಲದ ಮತ್ತೆ ಕಂಟಿನ್ಯೂ ವಾಕ್ಯ ಆದರೆ ಅದು ಅರ್ಥ ಮಾಡ್ಕೊಳ್ಳುವಾಗ ಗೊಂದಲ ಆಗತ್ತೆ. ಆ ಕಾರಣದಿಂದ ಅರ್ಥೈಸಿಕೊಳ್ಳುವಲ್ಲಿ ತೊಂದರೆ ಆಗತ್ತೆ ಅನ್ನುವ ಕಾರಣದಿಂದ ಏನು ಮಾಡ್ತಾರಪ್ಪ ಅಂತ ಕೇಳಿದರೆ ಅದು ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ. ನೆಕ್ಸ್ಟ್ ನೋಡ್ರಿ, ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದರೆ ಅರ್ಧ ವಿರಾಮ ಬಳಸುತ್ತೇವೆ. ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಅಧೀನ ವಾಕ್ಯಗಳು ಬಂದಾಗ ನಾವು ಯಾವ ಚಿಹ್ನೆಯನ್ನು ಬಳಸ್ತೀವಪ್ಪ ಅಂತ ಕೇಳಿದ್ರೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ. ಈ ರೀತಿಯಾಗಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ. ಅದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಎರಡು ಪದಗಳನ್ನು ಕೂಡಿಸಿ ಬರೆಯುವಾಗ ಅಧಿಕ ಚಿಹ್ನೆ ಬಳಸುತ್ತೇವೆ. ಇದು ಕೂಡ ಏನಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥದ್ದು. ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆ ನೀಡುತ್ತೇವೆ ಅಂಥೇಳಿ. ಒಬ್ಬರು ನೀಡಿರ್ತಕ್ಕಂಥ ಹೇಳಿಕೆಯನ್ನು ವಿವರಿಸಬೇಕಾದ್ರೆ ನಾವು ವಿವರಣಾತ್ಮಕ ಚಿಹ್ನೆಯನ್ನು ನೀಡಂಗಿಲ್ಲ. ಈ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ನೀಡ್ತೀವಿ. ಈಗ ಯಾರಾದರೂ ಹೇಳಿಕೆ ಇರ್ತೈತಪ್ಪ, ಏನಂತ ಹೇಳಿಕೆ? ಕಬೀರದಾಸರು ಹೇಳ್ತಾರೆ. ಕಬೀರದಾಸರು ಏನಂತ ಹೇಳ್ತಾರೋ, ನನ್ನ ಮೈಯಲ್ಲಿ ಹರಿಯುವುದು ರಾಮನ ರಕ್ತ, ನನ್ನ ಮೈಯಲ್ಲಿ ಹರಿಯುವುದು ರಾಮನ ರಕ್ತ, ಆದರೆ ನಾನು ಅಲ್ಲನ ಭಕ್ತ ಅಂತ ಹೇಳ್ತಾರೆ ಅವರು. ಆವಾಗ ಒಬ್ಬರು ಹೇಳಿದ ಹೇಳಿಕೆಯನ್ನು ಉದ್ಧರಿಸಿ ಬರೀಬೇಕಾದ್ರೆ ನಾವು ಯಾವ ಚಿಹ್ನೆಯನ್ನು ಹಾಕ್ತೀವಿ? ವಿವರಣಾತ್ಮಕ ಚಿಹ್ನೆಯನ್ನು ಹಾಕಲ್ಲ, ಈ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಹಾಕ್ತೀವಿ ಅಂಥೇಳಿ. ಹಾಗಾದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ 4 4 ಅಂಥೇಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಥಾನ ಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಸ್ಥಾನ ಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಫಸ್ಟ್ ನೋಡ್ರಿ ಹೆಂಗಿದೆ. ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ? ಪ್ರಶ್ನಾರ್ಥಕ ಚಿಹ್ನೆ ನಡೆಯುತ್ತೆ ಅಲ್ಲಿ ಬರಬಾರ್ದಾಗಿತ್ತು, ಎಲ್ಲಿ ಹೋಗಬೇಕಾಗಿತ್ತು? ಲಾಸ್ಟ್ ಹೋಗುತ್ತೆ ಅಂತಕ್ಕಂಥ ಪದದ ಮುಂದೆ ಪ್ರಶ್ನಾರ್ಥಕ ಚಿಹ್ನೆ ಬರಬೇಕಾಗಿತ್ತು ಇಲ್ಲಿ. ಇನ್ನೊಂದಿದೆ ನೋಡ್ರಿ, ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ. ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯ ಇತ್ತು ಅಂದರೆ ನಾವು ಏನು ಹಾಕ್ತೀವಿ? ಅರ್ಧ ವಿರಾಮ ಚಿಹ್ನೆಯನ್ನು ಹಾಕ್ತೀವಿ ಅಂತೇಳಿ ಈಗಾಗಲೇ ನೋಡಿದ್ದೀವಿ. ಅಲ್ಲಿ ಅರ್ಧ ವಿರಾಮ ಚಿಹ್ನೆ ಇದೆ. ಹಣ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಯಾರಾದರೂ ಏನಾದರೂ ಹೇಳಿದಾರನ? ಇಲ್ಲ, ಅದಕ್ಕಷ್ಟ ಸಪ್ರೇಟಾಗಿ. ಅದಕ್ಕಾಗಿ ಇಲ್ಲಿ ಇದಕ್ಕಷ್ಟ ಸಪ್ರೇಟಾಗಿ ನಾವು ಕೂಡ ಏನು ಹಾಕಕ್ಕೆ ಬರೋಂಗಿಲ್ಲ, ಡಬಲ್ ಇನ್ವೈಟೆಡ್ ಕಾಮ ಅಂತೀರ ನೀವು, ವಾಕ್ಯ ವೇಷ್ಟನ ಚಿಹ್ನೆ ಹಾಕಕ್ಕೆ ಬರಲ್ಲ. ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಂಬರ್ ಏನಪ್ಪ ಅಂತ ಕೇಳಿದ್ರೆ 3 ಸರಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಈ ವಾಕ್ಯ ವೇಷ್ಟನ ಚಿಹ್ನೆಯನ್ನು ವಾಕ್ಯದ ಪ್ರಾರಂಭದಿಂದ ಕೊನೆಯವರೆಗೆ ಏನು ಮಾಡೀವಿ? ನೀಡಿದ್ದೀವಿ. ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಅದು. ನೆಕ್ಸ್ಟ್, ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತೇಳಿ. ಪದ ಮತ್ತು ಪ್ರತ್ಯಯ, ಒಂದು ಪದ ಮತ್ತು ಪ್ರತ್ಯಯದ ನಡುವೆ ನಡೀತಕ್ಕಂಥ ಸಂಧಿಯನ್ನು ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಪದ ಮಧ್ಯ ಸಂಧಿ ಅಂತೇಳಿ ಕರಿತೀವಿ. ಈ ಸಂಧಿ ಬಗ್ಗೆ ನಾವು ಡಿಟೇಲ್ ಎಕ್ಸ್ಪ್ಲನೇಷನನ್ನು ನೋಡೋಣ. ಇಲ್ಲಿ ನೇರವಾಗಿ ಪ್ರಶ್ನೋತ್ತರವನ್ನು ನಾವು ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್, ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳು ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿವೆ ಅಂಥೇಳಿ. ಇಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದಾಗ ನೋಡ್ರಿ, ಲೋಪ ಸಂಧಿಗೆ ಇದು ಮಾಡಿದೊಲುಮೆ, ಮಾಡಿದ್ದು ಪ್ಲಸ್ ಒಲುಮೆ, ಮಾಡಿದೊಲುಮೆ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಲೋಪ ಸಂಧಿ ಆಗತ್ತೆ. ಸವರ್ಣ ದೀರ್ಘ ಸಂಧಿ ಎ ಮತ್ತು ಓ ಬಂದಿರುವುದರಿಂದ ಇದು ಸವರ್ಣ ದೀರ್ಘ ಸಂಧಿ ಆಗುವುದಿಲ್ಲ. ಇದೇನಾಗುವುದಿಲ್ಲ? ಸವರ್ಣ ದೀರ್ಘ ಸಂಧಿ ಆಗುವುದಿಲ್ಲ. ಆದ್ದರಿಂದ ನರೇಂದ್ರ ಅಂತಕ್ಕಂಥದ್ದು ಇದು ಸವರ್ಣ ದೀರ್ಘ ಸಂಧಿ ಬರಂಗಿಲ್ಲ, ಇದು ಗುಣ ಸಂಧಿ. ಎಣ್ ಸಂಧಿಗೆ ಮಹೈಶ್ವರೈ ಅಂತ ಬರ್ತೈತೋ ಅದು ಕೂಡ ಏನಾಗಲ್ಲಪ್ಪ ಅಂತ ಕೇಳಿದ್ರೆ ಎಣ್ ಸಂಧಿ ಆಗಲ್ಲ, ಅದು ವೃದ್ಧಿ ಸಂಧಿ ಆಗತ್ತೆ. ಈ ಚುತ್ವ ಸಂಧಿಗೆ ಏನಪ್ಪ ಅಂತ ಕೇಳಿದ್ರೆ ಬೃಹತ್ ಛತ್ರ ಅಂತಕ್ಕಂಥದ್ದು ಚುತ್ವ ಸಂಧಿಗೆ ಉದಾಹರಣೆ ಆಗತ್ತೆ. ಆದ್ದರಿಂದ
ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ಎ ಮತ್ತು ಡಿ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ನಂಬರ್ 2 ಸರಿಯಾಗಿರ್ತಕ್ಕಂಥದ್ದು. ಯಾವುದು ಮಾತ್ರ ಸರಿಯಾಗಿರ್ತಕ್ಕಂಥದ್ದು? ಆಪ್ಷನ್ ನಂಬರ್ 2 ಅಂಥೇಳಿ. ನೆಕ್ಸ್ಟ್, ತಟ್ಟಿಕ ಸಂಧಿ ಪದವನ್ನು ಬಿಡಿಸಿ ಬರೆಯುವ ಕ್ರಮವಿದು ಅಂಥೇಳಿ. ತಟ್ ಪ್ಲಸ್ ಟೀಕಾ ಆಗಲ್ಲ, ತಟ್ಟು ಪ್ಲಸ್ ಟೀಕಾ ಆಗಲ್ಲ, ಯಾಕಂದ್ರೆ ಅಲ್ಲಿ ಒತ್ತಕ್ಷರ ಬಂದೈತೆ, ಎರಡು ಅದೇ ಥರ ಕೊಡಕ್ಕೆ ಬರಂಗಿಲ್ಲ. ತತ್ ಪ್ಲಸ್ ಟೀಕಾ, ಇದು ತಟ್ಟಿಕಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ಸ್ ನಂಬರ್ 3 ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿ ಆಗುವುದು ಅಂತೇಳಿ. ಇಲ್ಲಿ ನಾವು ಏನು ತಿಳ್ಕೊಂಡ್ಬಿಡ್ತೀವಪ್ಪ ಅಂತ ಕೇಳಿದ್ರೆ, ಈ ಪ್ಲಸ್ ಉದಕ, ಈ ಉದಕ ಅಂತೇಳಿ ಏನು ಬರಿತೀವೋ ಇಂಥವು ಈ ಯುದಕ ಆಗತ್ತೆ, ಅದು ಉದಕ ಆಗಲ್ಲ. ಈ ಯುದಕ, ಯುದಕ ಅಂತ ಬರುತ್ತೆ. ಈ ಯುದಕ, ಈ ಯುದಕ ಅಂತಕ್ಕಂಥದ್ದನ್ನು ಒಮ್ಮೆ ನೋಡಿದಾಗ ಏನು ಅನಿಸ್ಬಿಡ್ತೈತಪ್ಪ ಅಂದರೆ ಇದನ್ನು ಸಂಧಿ ಕಾರ್ಯ ಮಾಡಬಾರ್ದು ಅಂತ ಅನಿಸ್ಕೋತೀವಿ. ಆದರೆ ಇದು ಸಂಧಿ ಕಾರ್ಯ ನಡೆಯುತ್ತೆ. ಅದು ಯಾವ ಸಂಧಿ ಆಗತ್ತಪ್ಪ ಅಂತ ಕೇಳಿದ್ರೆ ಆಗಮ ಸಂಧಿ ಆಗುತ್ತೆ. ಯಾಕಂದರೆ ನಾವು ಈಗಾಗಲೇ ಮಾತಾಡಿದಾಗೆ ಯ ಮತ್ತು ವ ಬಂದ್ರೆ ಅದು ಯಕಾರಾಗಮ ವಕಾರಾಗಮ ಅಂತ ಹೇಳ್ತೀವಿ. ಇದು ಯಾವ ಸಂಧಿ ಆಗತ್ತೆ? ಆಗಮ ಸಂಧಿ ಆಗತ್ತೆ. ಲೋಪ ಸಂಧಿನೂ ಅಲ್ಲ, ಸಂಧಿ ಕಾರ್ಯ ನಡೆಯುವುದಿಲ್ಲ ಅನ್ನಕ್ಕೆ ಬರಂಗಿಲ್ಲ, ಆದೇಶ ಸಂಧಿನೂ ಅಲ್ಲ. ಇದು ಸರಿಯಾಗಿರ್ತಕ್ಕಂಥ ಉತ್ತರ 1 ಅಂಥೇಳಿ. ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ? ನೋಡ್ರಿ, ಪ್ರಶ್ನೆ ಭಾಳ ಈಜಿ ಇದೆ. ನಾನು ಈಗಾಗಲೇ ಹಿಂದಿನ ಪ್ರಶ್ನೋತ್ತರಗಳಲ್ಲಿ ಬಿಡಿಸಿ ಹೇಳಬೇಕಾದ್ರೆ ಭಾಳ ಇದ್ರ ಬಗ್ಗೆ ಕಾನ್ಸ್ಟೆಂಟ್ ಮಾಡಿ ಹೇಳಿದ್ದೆ ನಾನು. ಯಾಕಂದರೆ ಈ ಸಂಧಿ ಮತ್ತು ಜಸ್ತ್ವ ಸಂಧಿಗಳಿಗೆ ಒಂದು ಚೂರು ಗೊಂದಲ ಆಕತಿ ಅಂತೇಳಿ. ಯಾಕಂದರೆ ಯಾಕೆ ಗೊಂದಲ ಆಗತ್ತಪ್ಪ ಅಂತ ಕೇಳಿದರೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದದ ಬಗ್ಗೆ ತಿಳ್ಕೊಬೇಕು. ನೋಡ್ರಿ, ಆದೇಶ ಸಂಧಿ ಯಾರ ಇರಲಿ, ಜಸ್ತ್ವ ಸಂಧಿ ಇರಲಿ, ಪೂರ್ವ ಪದ ಪ್ಲಸ್ ಉತ್ತರ ಪದ ಅಂತಕ್ಕಂಥದ್ದು ಇದೆ. ಮುಂದೆ ಬರ್ತಕ್ಕಂಥದ್ದು ಸಂಧಿ ಪದ. ಹೌದಾ? ಪೂರ್ವ ಪದದ ಕ ಚ ತ ಪಗಳು ಬಂದು ಸಂಧಿ ಒಳಗೆ ಗಜಡ ದಬಗಳು ಬಂದು ಅಂದ್ರೆ ಏನು ಬಂದು ಅಂದ್ರೆ ಗಜಡ ದಬಗಳು ಗ ಜ ಡ ದ ಬಗಳು ಬಂದು ಅಂದರೆ ಅದೇನಾಗತ್ತಪ್ಪ ಅಂತ ಕೇಳಿದ್ರೆ ಜಸ್ತ್ವ ಸಂಧಿ ಆಗತ್ತೆ ಪೂರ್ವ ಪದದೊಳಗೆ ಬಂದರೆ. ಅದೇ ಉತ್ತರ ಪದದೊಳಗೆ ಕ ತ ಪಗಳು ಬಂದು ಅಂದ್ರೆ ಸಂಧಿ ಪದದೊಳಗೆ ಏನಾಗತ್ತಿ ಗದ ಬಗಳಾಗತ್ತಾವ. ಇಲ್ಲಿ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನ ಮಾತ್ರ ಬದಲಾಗುವುದು. ನೋಡ್ರಿ, ಅಂದರೆ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥದ್ದು ಏನ ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 2 ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್, ಈ ಕೆಳಗೆ ನೀಡಿದ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳ ಸರಿಯಾದ ಹೊಂದಾಣಿಕೆಯಾಗದ ವಿಭಕ್ತಿ ಮತ್ತು ಪ್ರತ್ಯಯಗಳ ಜೋಡಿಯನ್ನು ಗುರುತಿಸಿ. ನೋಡ್ರಿ, ಅಲ್ಲಿ ಊರುಗಳಲ್ಲಿ ಅಂತೇಳಿ ಕೊಟ್ಟಾನ, ಇದು ಸಪ್ತಮಿ ವಿಭಕ್ತಿ ಆಗಿರೋದ್ರಿಂದ ದ್ವಿತೀಯ ಅಂತ ಕೊಟ್ಟಾನ, ಅದು ಸರಿಯಾಗಿರ್ತಕ್ಕಂಥದ್ದಲ್ಲ. ಹುಡುಗನು ಪುಸ್ತಕವನ್ನು ಓದಿದನು, ಇಲ್ಲಿ ಅಣ್ಣು ಅಂತಕ್ಕಂಥದ್ದಿದೆ, ಇದು ತೃತೀಯ ಅಲ್ಲ ದ್ವಿತೀಯ ಆಗತ್ತೆ, ಅದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಅವನ ದೆಸೆಯಿಂದ ಅಂಜಿಕೆ ಅಂತಕ್ಕಂಥದ್ದು ದೆಸೆಯಿಂದ ಅಂತಕ್ಕಂಥ ಪದ ಬಂದಿದೆ, ಇದೇ ಏನಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥದ್ದು. ಕನ್ನಡದಲ್ಲಿ ಇಲ್ಲಿ ಲಾಸ್ಟ್ದೊಳಗೂ ಕೂಡ ಏನಿದೆ ಸಪ್ತಮಿ ವಿಭಕ್ತಿ ಇದೆ, ಅಲ್ಲಿ ಷಷ್ಠಿ ಅಂತ ಕೊಟ್ಟಾನ, ಅದು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 ಅಂತ ಹೇಳಿ. ದ್ವಿತೀಯ ವಿಭಕ್ತಿಯ ಕಾರಕವನ್ನು ಹೆಸರಿಸಿ. ಇಲ್ಲಿ ನೋಡ್ರಿ, ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನ, ಅಪಾದನ, ಸಂಬಂಧಕಾರಕ, ಅಧಿಕರಣ ಅಂತೇಳಿ ಬಳಸ್ತೀವಿ ನಾವು. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತ ಕೇಳಿದ್ರೆ ಕರ್ತೃಕಾರಕ ಪ್ರಥಮಕ್ಕಾದರೆ ದ್ವಿತೀಯಕ್ಕೆ ಯಾವುದು ಕಾರಕ ಬರುತ್ತಪ್ಪ ಅಂತ ಕೇಳಿದ್ರೆ ದ್ವಿತೀಯಕ್ಕೆ ಬರ್ತಕ್ಕಂಥ ಕಾರಕ ಕರ್ಮಕಾರಕ ಅಂತೇಳಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಂಬರ್ 1 ಕರ್ಮಕಾರಕ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಎಂಬ ಅರ್ಥ ಸಾದೃಶ್ಯ ಬರುವ ನುಡಿಗಟ್ಟು ಯಾವುದು ಅಂತೇಳಿ. ನಿಖರವಲ್ಲದ ಸುದ್ದಿಗೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಭಾಳ ವಿಶೇಷವಾಗಿ ಬಳಸ್ತಿರ್ತೀವಿ ಇದನ್ನು. ಅವ್ರು ಗಾಳಿ ಒಳಗೆ ಗುಂಡು ಹಾರಿಸ್ತಾರೋ ಅಥವಾ ಗಾಳಿ ಗೋಪುರ ಕಟ್ತಾರೋ ಅಂತೇಳಿ. ಈಗ ನಮಗೇನಪ್ಪ ಅಂತ ಕೇಳಿದ್ರೆ ಯಾವುದಾದ್ರೂ ಒಂದು ಪೊಲೀಸ್ ಅಥವಾ PSI ರಿಕ್ರೂಟ್ಮೆಂಟ್ 2000 ರಿಕ್ರೂಟ್ಮೆಂಟ್ ನೇರವಾಗಿ ನಡೆಯುತ್ತವೆ ಅಂತ ಕೇಳಿದಾಗ ನಾವು ಒಮ್ಮೆಗೆ ಏನಾಗಿ ಬಿಡ್ತೀವಪ್ಪ ಅಂತ ಕೇಳಿದ್ರೆ ಏನೋ ಇವರು ಗುಂಡು ಹಾಕಾಯ್ತಾರೋ ಅಥವಾ ಗೋಪುರ ಕಟ್ಟಾಚಾರೋ ಅಂತ ಹೇಳ್ತೀವಿ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 ಗಾಳಿ ಗೋಪುರ ಅಂಥೇಳಿ. ನೆಕ್ಸ್ಟ್, ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನು
ಕೆಳಗಿನ ಯಾವ ಪದವು ಸಮರ್ಥಿಸುತ್ತದೆ ಅಂಥೇಳಿ. ಗುಡಾರ ಎತ್ತು ಅಂದರೆ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಕಿತ್ತುಕೊಂಡು ಹೋಗು ಅಂಥೇಳಿ. ಇದ್ರಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಹೊರಡು ಅಂತಕ್ಕಂಥದ್ದು. ನಿಮ್ಮ ಗುಡಾರ ಕೀಳ್ರಿ ಅಥವಾ ಗುಡಾರ ಖಾಲಿ ಮಾಡಿರಿ, ನಿಮ್ಮ ಚಾಪಿ ಹತ್ರಿ ಅಂತ ಹೇಳ್ತಿರ್ತಾರೆ, ಅದು ಹಂಗಂದ್ರೆ ಹೊರಡು ಅಂಥೇಳಿ. ನೆಕ್ಸ್ಟ್, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಈ ಕೀರ್ತನೆಯನ್ನು ರಚಿಸಿದವರು ಯಾರು ಅಂಥೇಳಿ. ಯಾಕಂದರೆ ಇತ್ತೀಚೆಗೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೋ ಅಂಥೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೆ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬಂದಿದೆ. ಇದು ಯಾರ ಹೇಳಿಕೆ ಅಥವಾ ಯಾರ ಒಂದು ಸಾಲು, ಕೀರ್ತನೆಯ ಸಾಲು ಅಂತ ಕೇಳಿದರೆ, ಕುಲ ಕುಲ ಎಂದು ಹೊಡೆದಾಡದಿರಿ, ಕುಲದ ನೆಲೆ ನೀವೇನಾದರೂ ಬಲ್ಲಿರ ಅಂತಕ್ಕಂತಹ ಸಮಾನತೆಯ ಹರಿಕಾರ ಮತ್ತು ಸಮಾಜದಲ್ಲಿ ಜಾತೀಯತೆಯನ್ನು ಕಟುವಾಗಿ ಟೀಕಿಸಿರತಕ್ಕಂತಹ ವ್ಯಕ್ತಿ ಕನಕದಾಸರದಿದು. ಯಾರ್ದಿದು? ಸರಿಯಾಗಿರ್ತಕ್ಕಂಥ ಉತ್ತರ ಮೂರು ಯಾವುದಪ್ಪ ಅಂತ ಕೇಳಿದ್ರೆ ಕನಕದಾಸರು ಅಂಥೇಳಿ. ಯಾಕಂದರೆ ಕನಕದಾಸರು ಮತ್ತು ಪುರಂದರದಾಸರು ಕರ್ನಾಟಕದ ಕೀರ್ತನೆಯ ಸಾಹಿತ್ಯದ ಎರಡು ಕಣ್ಣುಗಳಿವರು. ಇವ್ರ ಮೇಲೇ ಜಾಸ್ತಿ ಹೇಳಿಕೆಗಳು ಕೂಡ ಏನಾಗ್ತಿರ್ತಾವಪ್ಪ ಅಂತ ಕೇಳಿದ್ರೆ ಬರ್ತಿರ್ತಾವ, ಒಮ್ಮೆ ಗೊಂದಲಾಗ್ತಿರ್ತಾವ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಅಂಥೇಳಿ. ನೆಕ್ಸ್ಟ್, ನಾಗರ ಹಾವೆ ಹಾವಳು ಹೂವೆ ಬಾಗಿಲಗಿಲದಲ್ಲಿ ನಿನ್ನ ಎಟಾವೆ. ಈ ಪದ್ಯವನ್ನು ನಾವೆಲ್ಲರೂ ಬಾಲ್ಯದಲ್ಲಿ ಕಲ್ತೀವಿ. ಇದು ಯಾರದು ಅಂತ ಕೇಳಿದ್ರೆ ಮಕ್ಕಳ ಸಾಹಿತಿ. ಯಾರಪ್ಪ ಅಂತ ಕೇಳಿದ್ರೆ ಪಂಜೆ ಮಂಗೇಶ್ವರ ರಾಯ್ ಅಂತ ಹೇಳಿ. ಯಾರ್ದಿದು? ಪಂಜೆ ಮಂಗೇಶ್ವರ ರಾಯ್ ಅವರ ಕೃತಿ ಇದು. ನೆಕ್ಸ್ಟ್, ಕವಿತೆ ಮತ್ತು ಕವಿಯತ್ರಿಯರ ಜೋಡಿಗಳಲ್ಲಿ ಯಾವ ಜೋಡಿಗಳು ಸರಿಯಾದ ಹೊಂದಾಣಿಕೆಯಾಗಿವೆ ಅಂತೇಳಿ. ನಾವು ಹುಡುಗಿಯರೇ ಹೀಗೆ ಅಂತಕ್ಕಂಥದ್ದು ಪ್ರತಿಭಾ ನಂದಕುಮಾರ್ ಅವರ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅಮ್ಮನ ಗುಡ್ಡ ಅಂತಕ್ಕಂಥದ್ದನ್ನು ಕೂಡ ಸರ್ವಮಂಗಳ ಅವರ ಕೃತಿ. ಆದರೆ ಅಮೃತಮತಿಯ ಸೊಗತ ಅಂತಕ್ಕಂಥದ್ದು HL ಪುಷ್ಪಲತಾ ಅವರ ಕೃತಿ. ಶಿವನ ಮೀಸುವ ಹಾಡು ಅಂತಕ್ಕಂಥದ್ದು ವೈದೇವಿ ಅವರ ಕೃತಿ. ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 2 A ಮತ್ತು B ಅಂಥೇಳಿ. ಯಾವುದು ಮತ್ತು ಯಾವುದು? A ಮತ್ತು B. ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥದ್ದು. ಎಸ್, ಸರಿಯಾಗಿರ್ತಕ್ಕಂಥದ್ದು A ಮತ್ತು B ಅಂಥೇಳಿ. ನೆಕ್ಸ್ಟ್, ಇಲ್ಲಿ ನೀಡಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತೇಳಿ. ಇದು ಎದರ ಮೇಲೆ ಇದೆಯಪ್ಪ ಅಂತ ಕೇಳಿದ್ರೆ ಜೋಡು ನುಡಿ ಮತ್ತು ದ್ಯುರುಕ್ತಿ ಅಂತಕ್ಕಂಥ ಪದದ ಮೇಲೆ ಇರತಕ್ಕಂಥದ್ದು. ಸಪ್ಪಳ ಮತ್ತು ಹೊಳಪೈತ್ತು ಅಂದರೆ ನಾವೇನಂತ ತಿಳ್ಕೊಂಡಿದ್ದೀವಿ? ಅನುಕರಣವ್ಯಯ ಅಂತೇಳಿ ತಿಳ್ಕೊಂಡಿದ್ದೀವಿ. ಆ ನಂತರ ಜೋಡು ನುಡಿ ಅಂದರೆ ಒಂದು ಪದದ ಜೊತೆಗೆ ಮತ್ತೊಂದು ಪದ ಇರುತ್ತೆ. ಬಟ್ ಇದನ್ನು ನೋಡಿದ್ರೆ ಜೋಡು ನುಡಿ ಥರ ಅನಿಸ್ತಿರ್ತೈತೆ, ಆದರೆ ಇದು ಜೋಡು ನುಡಿ ಅಲ್ಲ. ಇದು ಯಾವ ಪದಗಳಪ್ಪ ಅಂತ ಕೇಳಿದ್ರೆ ದ್ಯುರುಕ್ತಿ ಪದಗಳು. ಮೆಲ್ಲನೆ ಆಗಿರ್ಬೋದು, ನಟ್ಟ ನಡುವೆ ಆಗಿರ್ಬೋದು, ಹೊಸದು ಆಗಿರ್ಬೋದು. ಇವು 3 ದ್ಯುರುಕ್ತಿ ಪದ. ಈ ಸರಸರ ಅನ್ನತಕ್ಕಂಥದ್ದು ಅನುಕರಣವ್ಯಯ. ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದರೆ ಅದು ಸರಸರ ಅಂಥೇಳಿ ಸರಿಯಾಗಿರ್ತಕ್ಕಂಥದ್ದು. ಗುಂಪಿಗೆ ಸೇರದೇ ಇರತಕ್ಕಂತಹ ಪದ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ ಅಂಥೇಳಿ. ಎಲ್ಲ ಗುಡಿಸಿ ಸಾರಿಸಿ ಬಿಟ್ರು ಅಂತ ಹೇಳ್ತಿರ್ತಾರೆ. ಅಂದ್ರೆ ಎಲ್ಲವನ್ನ ದೋಚ್ಕೊಂಡು ಹೋದ್ರು, ಇದ್ದದ್ದನ್ನೆಲ್ಲ ಕದ್ದರು ಅಂತಕ್ಕಂಥದ್ದು. ಏದು 4ನೇ ಆಪ್ಷನ್ಸ್ ಯಾವಿದೆ ನೋಡ್ರಿ, ಅದೇ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಒಂದೇ ಒಂದಿದೆ 4ನೇ ಆಪ್ಷನ್ಸು. ನೇರವಾಗಿ ಕಣ್ಣು ಮುಚ್ಚಿ ಗುಂಡು ಹಾಕ್ಬೋದು ನೀವು. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಂಬರ್ 1 ಅಂತ ಹೇಳಿ. 1 ಏನಪ್ಪ ಅಂತ ಕೇಳಿದ್ರೆ ಅದು ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ನೋಡೋದ ಅವಶ್ಯಕತೆ ಇಲ್ಲ. ಕೈ ಹಿಡಿದು ಖರ್ಚು ಮಾಡುವ ಅಂದರೆ ಮಿತವಾಗಿ ವ್ಯಯಿಸು ಅಂತೇಳಿ. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು, ಅಂದ್ರೆ ಅನುಭವಿಸಿದವನಿಗೆ ಅರಿವಿನ ಬೆಲೆ ಗೊತ್ತು ಅಂಥೇಳಿ. ಮೈ ಸೊಟ್ಟಗಿದ್ದರೂ ಮಾತು ನೆಟ್ಟಗಿರಲಿ, ರೂಪ ಮತ್ತು ಆಕಾರಕ್ಕಿಂತ ಸ್ವಭಾವ ಮುಖ್ಯ ಅಂತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂಥೇಳಿ. ಬಿರುಗಾಳಿಯ ಮಳೆಯಲ್ಲಿ ಬರಿಗಾಲಿನಲ್ಲಿ ನೋಡಿ, ಬಿರುಗಾಳಿ ಬೀಸಾಗ್ತೈತಿ, ಶಿಸ್ತ ಮಳೆ ಆಗತೈತಿ. ಈ ಸಂದರ್ಭದಲ್ಲಿ ಬರಿಗಾಲಲ್ಲೇ ಓಡ್ರಿ ಏನೋ ಅವನಿಗೆ ತೊಂದರೆ ಆಗಲ್ಲ. ಒಂಟಿ ಕಾಲಿನಲ್ಲಿ ಓಡ್ರು ಏನು ತೊಂದರೆ ಆಗಲ್ಲ. ನಿಂತ ನುಡಿಯಲ್ಲಿ ಇದು ಬರಂಗೇ ಇಲ್ಲ. ಇಲ್ಲಿ ಬರಿಮೈಯಲ್ಲಿ ಓಡಿದನಂತೆ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಂಬರ್ 1 ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಗಾದೆಯನ್ನು ಪೂರ್ಣಗೊಳಿಸಿದಾಗ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಎನ್ನುವಲ್ಲಿ ಉಪಮಾ ಅಲಂಕಾರದ ಹೋಲಿಕೆಯನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ. ಇಲ್ಲಿ ಉಪಮಾನ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಶ್ರೇಷ್ಠ ವಸ್ತು ಅಥವಾ ಹೋಲಿಸುವ ವಸ್ತು.
ಉಪಮೇಯ ಅಂದರೆ ಮೂಲ ವಸ್ತು ಹೋಲಿಸಿಕೊಳ್ಳುವುದು. ಹೋಲಿಸಿಕೊಳ್ಳುವುದು. ಉಪಮಾವಾಚಕ ಅಂದರೆ ಏನಪ್ಪ ಅಂದರೆ ಅಂತೆ, ಹಾಗೆ, ಹೊರಗೆ ಅಂತಕ್ಕಂಥದ್ದು. ಸಮಾನ ಧರ್ಮ ಅಂದರೆ ಎರಡರಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಉಪಮಾನಕ್ಕೆ ಯಾವುದಪ್ಪ ಅಂತ ಕೇಳಿದ್ರೆ ಎರಡನೇದು ಯಾವುದು, ಚಂದ್ರ ಅಂಥೇಳಿ. ಉಪಮೇಗೆ ಯಾವುದಪ್ಪ ಅಂತ ಕೇಳಿದ್ರೆ ಮಗುವಿನ ಮುಖ ಅಂಥೇಳಿ. ಎದ್ರಲ್ಲಿ 2, ಬಿ ಇದರಲ್ಲಿ 1, ಎರಡು ಕಡೆ ಇದೆ ಆ ಥರ. ನೆಕ್ಸ್ಟ್ ಉಪಮಾವಾಚಕ ಅಂತೆ, ಅದು ಎದರಲ್ಲಿ ಇರೋದಪ್ಪ ಅಂತ ಕೇಳಿ ನಾಲ್ಕನೇದು ಸರಿಯಾಗಿರ್ತಕ್ಕಂಥದ್ದು ಅಂತೆ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಕೀ ಆನ್ಸರ್ ಯಾವುದಪ್ಪ ಅಥವಾ ಯಾವುದು ಅಂದರೆ ಅದು ಎರಡನೇದು, ಇದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಜನ ಶಬ್ದವು ನಪುಂಸಕಲಿಂಗವಾದರೂ ದುರ್ಜನ, ಸಜ್ಜನ, ಕುಜನ, ಸುಜನ ಎಂಬ ಶಬ್ದಗಳು ಮಾತ್ರ ಈ ಲಿಂಗಕ್ಕೆ ಸೇರುತ್ತವೆ ಅಂತೇಳಿ. ಇವು ಯಾವ ಲಿಂಗಕ್ಕೆ ಸೇರ್ತಾವಪ್ಪ ಅಂತ ಕೇಳಿದ್ರೆ ನಪುಂಸಕ ಲಿಂಗಕ್ಕೂ ಬರಲ್ಲ, ನಪುಂಸಕ ಲಿಂಗಕ್ಕೂ ಬರಲ್ಲ, ನಿತ್ಯ ನಪುಂಸಕ ಲಿಂಗಕ್ಕೂ ಬರಲ್ಲ. ಕನ್ನಡದಲ್ಲಿರ್ತಕ್ಕಂಥ 3 ಒಂದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 4 ಪುಲ್ಲಿಂಗ ಅಂಥೇಳಿ. ನೆಕ್ಸ್ಟ್, ಎತ್ತು ಹುಲ್ಲನ್ನು ಮೇಯುತ್ತದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಯಾವ ಲಿಂಗವನ್ನು ಸೂಚಿಸುತ್ತದೆ? ಕನ್ನಡದಲ್ಲಿರ್ತಕ್ಕಂಥ 3 ಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ. ನಾವು ಎತ್ತು ಅಂದ್ಗೂಡಲೇ ಇದು ಗಂಡು ಪ್ರಾಣಿ ಅಂತ ತಿಳ್ಕೊಂಡು ನಾವೇನು ಮಾಡಿಬಿಡ್ತೀವಪ್ಪ ಅಂತ ಕೇಳಿದ್ರೆ ಪುಲ್ಲಿಂಗ ಅಂತ ಹಾಕ್ತೀವಿ. ಅದು ಪುಲ್ಲಿಂಗ ಅಲ್ಲ. ಸರಿಯಾಗಿರ್ತಕ್ಕಂಥದ್ದು ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಪ್ರಾಣಿಗಳೆಲ್ಲವೂ ನಪುಂಸಕ ಲಿಂಗ ಅಂಥೇಳಿ. ಸರಿಯಾಗಿರ್ತಕ್ಕಂಥದ್ದು ನಪುಂಸಕ ಲಿಂಗ ಅಂಥೇಳಿ. ನಕಾಯುಧ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ನಕಾಯುಧ ಅಂದರೆ ನಕವೇ ಆಯುಧ ಅಂತೇಳಿ. ಉಗರನ್ನ ಆಯುಧವನ್ನಾಗಿ ಮಾಡ್ಕೊಂಡವ್ರು ಯಾರು ಅಂತ ಕೇಳಿದರೆ ಅವ್ರು ಯಾರಪ್ಪ ಅಂತ ಕೇಳಿದ್ರೆ ಭೀಮ ಅಂಥೇಳಿ. ಇಲ್ಲಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ಒಂದೊಂದು ಕಡೆ ಕರ್ಮಧಾರೆಯ ಸಮಾಸ ಅನ್ಕೋತೀರಿ, ತತ್ಪುರುಷ ಅನ್ಕೋಬಾರ್ದು. ಅಂಶಿ ಅಂತೂ ಆಗಲ್ಲ ಅಂತೇಳಿ ಗೆಸ್ ಮಾಡ್ತೀರಿ. ಕರ್ಮಧಾರೆಯ ಬಹುರ್ವಿ ಕನ್ಫ್ಯೂಸ್ ಆಗ್ತಿರ್ತೈತಿ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 4 ಬಹುರ್ವಿ ಸಮಾಸ ಅಂಥೇಳಿ. ಸರಿಯಾಗಿರ್ತಕ್ಕಂಥದ್ದು ಬಹುರ್ವಿಹಿ ಸಮಾಸ. ನಕವನ್ನು ಆಯುಧವನ್ನಾಗಿ ಮಾಡ್ಕೊಳ್ಳೋರು ಯಾರು? ಭೀಮ ಅಂಥೇಳಿ. ಅವರನ್ನು ಏನಂತ ಕರಿತೀವಿ? ನಕಾಯುಧ ಅಂಥೇಳಿ ಕರಿತೀವಿ. ಎಸ್, ಇವುಗಳಲ್ಲಿ ಯಾವುದು ಅನ್ಯ ದೇಶ ಪದವಲ್ಲ? ನೋಡ್ರಿ, ಜಮೀನು ಅಂತಕ್ಕಂಥದ್ದು ಬೇರೆ ಪದ, ಮೇಜು ಅಂತಕ್ಕಂಥದ್ದು ಬೇರೆ ಪದ, ಖಾನಾವಳಿ. ತೆಂಕನ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ದಿಕ್ಕನ್ನು ಸೂಚಿಸ್ತೈತಿ. ಈಗಾಗಲೇ ನಾವು ತೆಂಕನ, ಮೂಡನ, ಪಡವನ, ತೆಂಕನ ಇದ್ರ ಬಗ್ಗೆ ಮಾತಾಡಿದ್ದೀವಿ. ತೆಂಕನ ಅಂತಕ್ಕಂಥದ್ದು ದಿಕ್ಕನ್ನು ಸೂಚಿಸ್ತೈತಿ. ಆದ್ದರಿಂದ ಗುಂಪಿಗೆ ಸೇರದ ಪದ ಯಾವುದು ಅಂತ, ಅನ್ಯ ದೇಶೀಯ ಪದ ಯಾವುದು ಅಲ್ಲ ಅಂತ ಕೇಳಿದ್ರೆ ಇದು ದೇಶೀಯ ಪದ ಅಥವಾ ನಮ್ಮ ಕನ್ನಡ ಪದ ತೆಂಕನ ಅಂಥೇಳಿ. ನೆಕ್ಸ್ಟ್, ಇದರಲ್ಲಿ ಯಾವುದು ತದ್ಭವ ಪದವಲ್ಲ? ಇದರಲ್ಲಿ ಯಾವುದು ತದ್ಭವ ಪದವಲ್ಲ? ಇದರಲ್ಲಿ ಯಾವುದು ತದ್ಭವ ಪದವಲ್ಲಪ್ಪ ಅಂತ ಕೇಳಿದ್ರೆ ಬಸವ ತದ್ಭವ ಪದವಲ್ಲ. ಉಳಿದವು ಎಲ್ಲವೂ ತದ್ಭವ ಪದಗಳೇ. ನೆಕ್ಸ್ಟ್, ವರ್ತಮಾನ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ. ವರ್ತಮಾನ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ. ಈಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಅಂತಕ್ಕಂಥದ್ದು ಭವಿಷ್ಯತ್ ಕಾಲ, ದ ಅಂತಕ್ಕಂಥದ್ದು ಭೂತಕಾಲ, ಉತ್ತ ಅಂತಕ್ಕಂಥದ್ದು ಯಾವ ಕಾಲ? ವರ್ತಮಾನ ಕಾಲ ಅಂಥೇಳಿ. ಅದಕ್ಕಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ನಂಬರ್ 3 ಅಂಥೇಳಿ ಉತ್ತ. ಯಾವುದು? ಉತ್ತ. ನೆಕ್ಸ್ಟ್, ಗಾಂಧೀಜಿಯವರು ಜನಿಸಿದ ವರ್ಷವನ್ನು ಕನ್ನಡ ಅಂಕಿಗಳಲ್ಲಿ ಹೀಗೆ ಬರೆಯುತ್ತಾರೆ. ಮೊದಲು ನಮಗೆ ಏನು ಗೊತ್ತಿರಬೇಕಪ್ಪ ಅಂತ ಕೇಳಿದ್ರೆ ಗಾಂಧೀಜಿಯವರು ಜನಿಸಿದ ವರ್ಷ ಗೊತ್ತಿರಬೇಕು. ನಾವು ಯಾವ್ಯಾವುದೋ ಬರ್ಕೋತೀವಿ ಅಂದರೆ ಯಾಕಂದರೆ ನಾವು ಇತ್ತೀಚೆಗೆ ವ್ಯಕ್ತಿಗಳ ದಿನಚರಿಗಳನ್ನು ನಾವು ಅರ್ಥೈಸ್ಕೊಳ್ಳಂಗಿಲ್ಲ ಮತ್ತು ಅವರ ಜನ್ಮ ದಿನಾಂಕವನ್ನು ಕೂಡ ನೆನಪಿಟ್ಕೊಳ್ಳಂಗಿಲ್ಲ. ಆದರೆ ನೆನಪಿಟ್ಕೊಳ್ಬೇಕು. ಇದು ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಇದರಲ್ಲಿ ಆಪ್ಷನ್ ನಂಬರ್ 3 1869. 1869 ಸರಿಯಾಗಿರ್ತಕ್ಕಂಥದ್ದು ಯಾವುದು? ಆಪ್ಷನ್ ನಂಬರ್ 3 ಅಂಥೇಳಿ. ಯಾವುದು? ಆಪ್ಷನ್ ನಂಬರ್ 3. ಕನ್ನಡದ ಅಂಕಿಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ. ನೆಕ್ಸ್ಟ್, ಅವನು ತಿಂದನು. ಈ ವಾಕ್ಯದಲ್ಲಿ ಇಲ್ಲದಿರುವ ಅಧ್ಯಾಹಾರ ಮಾಡಿಕೊಳ್ಳಬೇಕಾದ ವ್ಯಾಕರಣಾಂಶವನ್ನು ಗುರುತಿಸಿ. ಅಂದರೆ ಒಂದು ವಾಕ್ಯ ಕೊಟ್ಟು ಇದರಾಗ ಬಿಟ್ಟು ಹೋಗಿರ್ತಕ್ಕಂಥ ಪದ ಯಾವುದು ಅಂಥೇಳಿ. ಇದರಲ್ಲಿ ಏನು? ಅವನು ಅಂತಕ್ಕಂಥದ್ದು ಕರ್ತೃಪದ ಇದೆ, ತಿಂದನು ಅಂತಕ್ಕಂಥದ್ದು ಕ್ರಿಯಾಪದ ಇದೆ. ಇದರಲ್ಲಿ ಏನಿಲ್ಲಪ್ಪ ಅಂತ ಕೇಳಿದರೆ ಕರ್ಮಪದ ಇಲ್ಲ. ಏನಿಲ್ಲ ಇದರಲ್ಲಿ? ಕರ್ಮಪದ ಇಲ್ಲ. ಆದ್ದರಿಂದ ಬಿಟ್ಟು ಹೋಗಿರ್ತಕ್ಕಂಥ ಅಧ್ಯಾಹಾರ ಪದ ಯಾವುದು? ಕರ್ಮಪದ ಅಂಥೇಳಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ತಪ್ಪಾಗಿವೆ? ತಂಗದಿರ ಅಂದರೆ ಚಂದ್ರ, ತಪ್ಪೇನೂ ಇಲ್ಲ. ಕಸವರ ಅಂದರೆ ಚಿನ್ನ ಅಥವಾ ಬಂಗಾರ ಅಂಥೇಳಿ. ಅಲ್ಲಿ ಧೂಳು ಅಂತ ಕೊಟ್ಟಾನ, ಅದು ತಪ್ಪಾಗಿರ್ತಕ್ಕಂಥದ್ದು.
ದ್ವಿರದ ಅಂತ ಕೇಳಿದರೆ ದಂತಿ ಅಥವಾ ಆನೆ ಅಂತೇಳಿ, ಅದನ್ನು ಕೂಡ ಸರಿಯಾಗಿದೆ. ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಬಿ ಮತ್ತು ಸಿ, ಆಪ್ಷನ್ ನಂಬರ್ 1 ಏನಪ್ಪ ಅಂತ ಕೇಳಿದರೆ ತಪ್ಪಾಗಿರ್ತಕ್ಕಂಥದ್ದು ಬಿ ಮತ್ತು ಸಿ ಅಂತೇಳಿ. ನೆಕ್ಸ್ಟ್ ಮುಂದೆ ಹೋಗೋಣ. ಕೆಳಗಿನ ಗುಂಪುಗಳನ್ನು ಪರಿಗಣಿಸಿರಿ ಅಂಥೇಳಿ. ಮಾರುತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಗಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 1ನೇದು ಕರೆಕ್ಟ್ ಆಗಿದೆ. ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 2ನೇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಪಯೋಜ, ತಾವರೆ, ತರಣಿ, ಕಮಲ ಈ ಗುಂಪಲ್ಲಿ ಬೇರೆ ಪದ ಒಂದು ಬಂದು ಸೇರಿಕೊಂಡಿದೆ. ಪೃಥ್ವಿ, ಧರಣಿ, ತಾರಿಣಿ, ಹರಿಣಿ ಇಲ್ಲಿಯೂ ಕೂಡ ಹರಿಣಿ, ಜಿಂಕೆ ಅಂತಕ್ಕಂಥ ಪದ ಒಂದು ಬಂದು ಸೇರಿಕೊಂಡಿದೆ. ಆದ್ದರಿಂದ ಇಲ್ಲಿ ಸಿ ಮತ್ತು ಡಿ ಏನಪ್ಪ ಅಂತ ಕೇಳಿದರೆ ತಪ್ಪಾಗಿರ್ತಕ್ಕಂಥದ್ದು. ಆಪ್ಷನ್ ನಂಬರ್ 4 ತಪ್ಪಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ. ಏನು ಮಾಡ್ರಿ? ಹೊಂದಿಸಿ ಬರೆಯಿರಿ. ವಿರಕ್ತಿ, ಅನುರಕ್ತಿ 1ರಲ್ಲಿ 4 ಯಾವುದಿದೆ? ನೆಕ್ಸ್ಟ್, ಪತಿತ, ಪಾವನ 2ರಲ್ಲಿ 1 ಯಾವುದಿದೆ? 3ನೇದು ಶೈತ್ಯ, ಶಾಖ. ಸಿಯಲ್ಲಿ ಏನಿದೆ? 2 ಇದೆ. ಡಿಯಲ್ಲಿ ವಿಗತಿ, ಪ್ರಗತಿ 3 ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಒಂದು ಭಾಷೆಯ ಮೂಲ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವುದು ಮುಖ್ಯವಾಗಿದೆ ಅಂತೇಳಿ. ಮೂಲ ಪದ ಅಂದರೆ ಏನಪ್ಪ ಅಂತ ಕೇಳಿದರೆ ತತ್ ಪ್ಲಸ್ ಭವ, ತದ್ಭವ ಅಂದರೆ ಹುಟ್ಟಿದ್ದು ಅಂಥೇಳಿ. ಅದನ್ನು ದೇಶೀಯ ಅಂತ ಕರಿತೀವಿ. ಅದಕ್ಕೆ ಸಮನಾಗಿ ಬರ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ತಸ್ತಮ ಅಂಥೇಳಿ ಕರಿತೀವಿ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ 34ನೇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ 3 ಅಂಥೇಳಿ. ನೆಕ್ಸ್ಟ್, ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ನಾವೆಲ್ಲ ಬರಿತೀವಿ ಅನಭಿಷಕ್ತ ದೊರೆ ಅಂತೇಳಿ. ಅದು ಅನಭಿಷಕ್ತವಲ್ಲ. ಯಾಕಂದರೆ ಬರಿಬೇಕಾದ್ರೆ ನಾನು ಹಲವಾರು ಬಾರಿ ಈ ವಿಠ್ಠಲ ಅಂತಕ್ಕಂಥ ಪದನೂ ಕೂಡ ನಾವು ತಪ್ಪು ಬರಿತೀವಿ ಅಂತ ಹೇಳಿನಿ. ವಿಠ್ಠಲ, ಜಾತ್ಯತೀತ ಇದು ಸರಿಯಾಗಿರ್ತಕ್ಕಂಥದ್ದು. ಇಳಿಸಿ ಬರಿತೀವಿ ಜಾತ್ಯತೀತ ಅಂಥೇಳಿ. ಆ ರೀತಿಯಾಗಿ ಇದು ಅನಭಿಷಿಕ್ತ ದೊರೆ ಅಂಥೇಳಿ. ಯಾವ ಸಿಕ್ತ ದೊರೆ? ಅನಭಿಷಿಕ್ತ ದೊರೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಮತ್ತೊಮ್ಮೆ ಕೀ ಆನ್ಸರ್ ಬಂದಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಆದರೆ ಮ್ಯಾಕ್ಸಿಮಮ್ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನೇ ನಾವು ಏನು ಮಾಡಿವಪ್ಪ ಅಂತ ಕೇಳಿದರೆ ಹೇಳಿದ್ದೀವಿ. ಈ ಪ್ರಶ್ನೆ ಪತ್ರಿಕೆಯಿಂದ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕದಿಂದ ನಮಗೆಷ್ಟು ಅಂಕಗಳು ನೇರವಾಗಿ ಬಂದಿದ್ದಾವಪ್ಪ ಅಂತ ಕೇಳಿದ್ರೆ 27 ಅಂಕಗಳು ನೇರವಾಗಿ ಬಂದಿದ್ದಾವೆ ಸ್ನೇಹಿತರೆ. ಇತ್ತೀಚೆಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅತಿ ಹೆಚ್ಚಾಗಿ ಆನ್ಲೈನ್ ಮಾರುಕಟ್ಟೆಯಲ್ಲಿ ಹೋಗ್ತಕ್ಕಂಥ ಪುಸ್ತಕಗಳಲ್ಲಿ ಇದು ಕೂಡ ಒಂದು. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕ್ಲಾಸಿಗೆ ವಿರಾಮ ನೀಡೋಣ. ಎಲ್ಲರಿಗೂ ನಮಸ್ಕಾರ.